ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲೇನಾಗ್ತಿದೆ ಅಂತಂದರೆ, ಸತ್ಯಣ್ಣ ಕಾವೇರಿನ ಕಿಡ್ನಾಪ್ ಮಾಡಿದ್ದಾನೆ. ಹೇಗಾದರೂ ಮಾಡಿ ಅವಳ ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂತೇಳಿ. ಆದರೆ ಇಲ್ಲೇನು ನಡೀತೀವತ್ತಂತ ನೋಡೋಣ ಬನ್ನಿ. ಮತ್ತು ಮಗಳನ್ನ ಮೀಟ್ ಮಾಡಿಸು ಅಂತ ಕೇಳ್ಕೊಂಡಿರ್ತಾಳೆ ಕಾವೇರಿ ಕೂಡ. ನಾನೊಂದು ಸರಿ ರಾಣಿನ ನೋಡಬೇಕು ಅಂತ. ಹಾಗಾಗಿ ಇಲ್ಲಿ ಪೊಲೀಸ್ನವ್ರು ಮಲ್ಕೊಂಡಿರ್ತಾರೆ ಇಬ್ಬರು. ಸತ್ಯಣ್ಣ ಕಾವೇರಿನ ಕರ್ಕೊಂಡು ಬಂದಿರ್ತಾರೆ ಇಲ್ಲಿಗೆ ಮನೆ ಹತ್ರ. ಅಂದರೆ ರಾಣಿನ ಮೀಟ್ ಮಾಡಿಸ್ಬೇಕು ಅಂತ. ಸೊ ಇವರು ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾರೆ. ಆ ಕಡೆೊಬ್ರು ಈ ಕಡೆೊಬ್ರು ಪಿ ಸಿಗಳು. ನಿಧಾನಕ್ಕೆ ಕಾವೇರಿನ ಕಳಿಸ್ಕೊಟ್ಬಿಡ್ತಾನೆ. ಅಂದರೆ ಅವಳು ಮುಂದೆ ಮುಸ್ಕಾಕೊಂಡಿರ್ತಾಳೆ. ಮುಸ್ಕಾಕೊಂಡು ಒಳಗಡೆ ಹೊರಟೋಗ್ಬಿಡ್ತಾಳೆ. ಇನ್ನು ಇವ್ರು ಮಲ್ಕೊಂಡಿರೋದು ನೋಡಿ ಸತ್ಯಣ್ಣ ಕೂಡ ಕ್ಯಾರಿಯರ್ನ ಹಿಡ್ಕೊಂಡು ಹೋಗ್ತಾನೆ. ಇಲ್ಲಿ ರಾಣಿ ಮಲಗಿರ್ತಾಳೆ. ಕಿರ್ಚ್ಕೋತಾಳೆ ಅವಳು. ಅಂದರೆ ನಿದ್ದೆಗಣ್ಣಲ್ಲಿ ಎದ್ದು ಕಿರ್ಚ್ಕೊಬಿಡ್ತಾಳೆ. ಕಿರ್ಚ್ಕೊಂಡ ತಕ್ಷಣ ಇಲ್ಲೂ ಒಂದು ಕಡೆ ಬಾಲ ಕಾವಲು ಕಾಯ್ತಾ ಇರ್ತಾನೆ. ಬಾಲನ್ ಕೂಡ ಈ ಧ್ವನಿ ಕೇಳುತ್ತೆ. ರಾಣಿ ಯಾಕೆ ಇಷ್ಟೊಂದು ಕಿರ್ಚ್ಕೋತಿದ್ದಾಳಂತ ಅವನು ಅನುಮಾನ ಪಡ್ತಾನೆ ಅಲ್ಲಿಂದ ನಿಂತ್ಕೊಂಡು. ಗೂಗ್ಲಿ ಯಾಕೆ ಇಷ್ಟೊಂದು ಕಿರ್ಚ್ಕೋತಿದ್ದಾಳು ಇವಳು ಅಂತ ಹೇಳ್ಬಿಟ್ಟು, ಇದು ರಾಣಿ ವಯಸ್ಸಾಗಿದೆಯಲ್ಲ ಅಂತ ಹಿಂಗೆ ತೆಂಗೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲೇ ಸತ್ಯಣ್ಣ ಕ್ಯಾರಿಯರ್ನ ಹಿಡ್ಕೊಂಡು ಒಳಗಡೆ ಹೋಗ್ತಾನೆ. ಆ ಕ್ಯಾರಿಯರ್ನ ಹಿಡ್ಕೊಂಡು ಹೋಗ್ತಿರೋ ಸತ್ಯ ಅಲ್ವಾ ಅಲ್ಲಿ ಅಂತ ಹೇಳ್ಬಿಟ್ಟು ಗೂಗ್ಲಿಗೆ ಹೇಳ್ತಾನೆ. ಹೌದು ಬಲ ಅಂತ ಹೇಳ್ಬಿಟ್ಟು, ಹೌದು ಅಣ್ಣ ಅಂತೇಳಿ ಗೂಗ್ಲಿ ಹೇಳ್ತಾನೆ. ಹೌದಲ್ವಾ ಅಂಥೇಳಿ ಅದನ್ನು ನೋಡಿ ಅವನಿಗೊಂಚೂರು ಅನುಮಾನಗಳು ಶುರುವಾಗ್ತವೆ. ಈ ಸತಿ ಏನೋ ನಡೆಸ್ತಿದ್ದಾನೇನೋ ಅಂತ ಅನುಮಾನ ಶುರುವಾಗುತ್ತೆ. ಸೊ ನನಗೆ ಯಾಕೋ ಗೂಗ್ಲಿ ಈ ಸತಿನ ಮೇಲೇ ಒಂದು ಸ್ವಲ್ಪ ಅನುಮಾನ ಶುರುವಾಗಿದೆ. ಇಷ್ಟೊತ್ತಲ್ಲಿ ಕ್ಯಾರಿಯರ್ ಇಟ್ಕೊಂಡು ಎಲ್ಲಿ ಹೋಗಿದ್ದ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾನೆ. ಅಷ್ಟರಲ್ಲಿನ ಇವಳು ಬೇರೆ ನಿಟ್ಬಿಟ್ಟಿರ್ತಾಳಲ್ವ, ಆ ಧ್ವನಿ ಕೂಡ ಕೇಳಿಸಿರುತ್ತೆ ಬಾಲನ್ಗೆ. ರಾಣಿ ಯಾಕೆ ಇಷ್ಟೊಂದು ಕಿರ್ಚ್ಕೋತಿದ್ದಾಳೆ, ಯಾರೋ ಹೋದ್ರಲ್ವ ಒಳಗಡೆ ಅದಕ್ಕೆ ಕಿರ್ಚ್ಕೊಂಡ್ಲಾ ಅಂತ ಹೇಳ್ಬಿಟ್ಟು ಬರೋಣ ಅಂತ ಬರ್ತಾನೆ. ಅಯ್ಯೋ ಅಣ್ಣ ಬೇಡಣ್ಣ, ಅವ್ರು ಪೊಲೀಸ್ನವ್ರು ಒಳಗಡೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಗೂಗ್ಲಿ. ಅಯ್ಯೋ ರಾಣಿ ಯಾಕಮ್ಮ ಅಷ್ಟೊಂದು ಕಿರ್ಚ್ಕೋತೀಯಾ, ನಾನು ನಿಮ್ಮ ಮಾಮ ಬಂದಿರೋದು ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಮಾಮ ನೀವಾ ಬನ್ನಿ ಮಾಮ, ನನಗೆ ಯಾಕೋ ಕೆಟ್ಟ ಕನ್ಸು ಬಿತ್ತು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾ ಇರ್ತಾಳೆ. ಅಷ್ಟೆಲ್ಲ ಪೊಲೀಸ್ನವ್ರು ಬರ್ತಾರೆ. ಯಾಕೆ ಅಷ್ಟೊಂದು ಕಿರ್ಚ್ಕೊಂತು ಮಗು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಸತ್ಯ ಇದ್ಕೊಂಡು, ಅಯ್ಯ ಸರ್ ನಾನು ಬಂದಲ್ವಾ ಅಂಗಡಿಯಿಂದ ಇವಾಗ ಬಂದೆ ನಾನು, ಅದಕ್ಕೆ ಆ ಮಗು ನೋಡಿ ನಿಟ್ಟು ಬಿದ್ದುಬಿಟ್ಟಿದೆ ಅಂತ ಅಂದಾಗ, ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಬಿಡಿ ಸರ್ ಮಗುನ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಬಾಲ ಇದ್ಕೊಂಡು ಅನುಮಾನ ಶುರು ಜಾಸ್ತಿ ಆಗುತ್ತಿನ್ನ. ಆವಾಗ ಪೊಲೀಸ್ನವ್ರನ್ನ ಕರೀತಾನೆ ಬಾಯ್ಲಿ ಅಂತ ಹೇಳ್ಬಿಟ್ಟು. ಸರ್ ಅಲ್ಲೇನು ನಡೀತಿದೆ ಅಂದಾಗ, ಸತ್ಯ ಏನೋ ಡ್ಯೂಟಿಗೆ ಹೋಗಿದ್ದಂತೆ ಹೊರಗಡೆ ಅಂಗಡಿಗೆ, ಅಲ್ಲಿಂದ ಬಂದ, ಅದಕ್ಕೆ ಮಗು ನೋಡಿ ನಿಟ್ಟು ಬಿದ್ದಿದೆ ಅಂತೇಳಿ ಪೊಲೀಸ್ನವರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇನ್ನೂ ಶುರುವಾಗುತ್ತೆ ಬಾಲನ್ಗೆ ಡೌಟು. ಇನ್ನೊಂದು ಕಡೆ ಇಲ್ಲಿ ಕಾವೇರಿನ ಆಲ್ರೆಡಿ ಒಳಗಡೆ ಒಂದು ರೂಮಲ್ಲಿ ಕುಂಡ್ರಿಸಿರ್ತಾನೆ ಸತ್ಯಣ್ಣ ರಾಣಿನ ಮೀಟ್ ಮಾಡ್ಸೋಕ್ಕೋಸ್ಕರ. ರಾಣಿನ ಕರ್ಕೊಂಡು ಬರ್ತಾನೆ. ರಾಣಿನ ಕರ್ಕೊಬಂದು ನಿಲ್ಲಿಸಿ ಕಾವೇರಿ ಅಂತೇಳಿ ಕೂಕೊಂಡಾಗ ಕಾವೇರಿ ತಿರುಗಿಬಿಟ್ಟು ರಾಣಿನ ನೋಡಿ ಟವಲ್ಲೇ ತೆಗೆದುಬಿಟ್ಟು ರಾಣಿ ಅಂತೇಳಿ ಹೋಗಿ ಮಾತಾಡಿಸ್ತಾಳೆ ಮಗಳನ್ನ. ಅಮ್ಮ ಅಂತೇಳಿ ಅವಳು ಕೂಡ ಜೋರಾಗಿ ಅಂತಾಳೆ. ಇಬ್ಬರು ಜೋರಾಗೆ ಮಾತಾಡ್ತಾ ಇರ್ತಾರೆ. ಆವಾಗ ತುಂಬಾ ಪ್ರೀತಿ ಉಕ್ಕಿ ಹರಿತಾ ಇರುತ್ತೆ ತಾಯಿ ಮಗಳಿಗಿಬ್ಬರಿಗೂ. ಎಷ್ಟು ಪ್ರೀತಿ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಪ್ರೀತಿ. ಅವರಿಬ್ಬರು ಹೋರಾಡ್ತಿರೋದೇ ಅದಕ್ಕೋಸ್ಕರ. ಸೊ ಇನ್ನು ಹಗ್ ಮಾಡ್ಕೊತಾರೆ. ಜೋರಾಗಿ ಮಾತಾಡ್ತಾ ಇರ್ತಾರಲ್ಲ ಸತ್ಯಣ್ಣ ಇದ್ಕೊಂಡು ಕಾವೇರಿಗೆ, ಕಾವೇರಿ ಜೋರಾಗಿ ಮಾತಾಡ್ಬೇಡ, ನಿಧಾನಕ್ಕೆ ಮಾತಾಡು, ಇಲ್ಲೇ ಪೊಲೀಸ್ನವ್ರು ಇದ್ದಾರೆ, ಮನೆಯವರೆಲ್ಲ ಇದ್ದಾರೆ, ಕೇಳಿಸ್ಕೊಂಡ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಸತ್ಯಣ್ಣ ಹೇಳ್ತಾರೆ. ಸೊ ಮತ್ತು ರಾಣಿ ಕೂಡ ಅಷ್ಟೇ, ಎಷ್ಟು ಮುದ್ದು ಮಾಡ್ತಾರೆ ಇಬ್ಬರು ತಾಯಿ ಮಗಳು ಅಂದರೆ ಅಷ್ಟಿಷ್ಟು ಮುದ್ದು ಮಾಡೋದಿಲ್ಲ, ಅಷ್ಟೊಂದು ಮುದ್ದು ಮಾಡಾಕ್ಬಿಡ್ತಾರೆ. ಸೊ ಫೈನಲಿ ರಾಣಿ ಕೂಡ ಹೇಳ್ತಾರೆ, ರಾಣಿ ಕಿರ್ಚ್ಕೊಬೇಡಮ್ಮ, ಹುಷಾರಾಗೇ ಇರು, ಯಾಕೆ ಅಷ್ಟೊಂದೆಲ್ಲ ಕಿರ್ಚ್ಕೋತಾ ಇದೆಯಾ ನೀನು, ನಿಧಾನಕ್ಕೆ ಮಾತಾಡ್ರಿ, ಹೊರ್ಗಡೆ ಯಾರಾದರೂ ಬರ್ತಾರೆ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸೊ ಅವಾಗ ಇಬ್ಬರು ಮಗಳು ತಾಯಿ ಮಾತಾಡ್ತಾರೆ. ಸತ್ಯಣ್ಣ ಎತ್ಕೊಂಡು ಹೊರಗಡೆ ಹೋಗಿ ನೋಡ್ತೀನಿ, ಇಲ್ಲೇ ಇರಿ ಮಾತಾಡ್ತಾ ಇರಿ ಅಂಥೇಳಿ ಹೊರಗಡೆ ಸತ್ಯಣ್ಣ ಹೋಗ್ತಾರೆ. ಹೇಗಿದೆಯಕ್ಕಂತ, ಅಮ್ಮ ನಾನು ಬಿಟ್ಟು ಹೇಗಮ್ಮ ಹೋದೆ ನೀನು ಬಿಟ್ಟಿರೋಕ್ಕಾಗಲ್ಲಮ್ಮ ನನ್ನ ಕೈಲಿ, ನಾನು ನಿನ್ನ ಜೊತೆನೇ ಇರಬೇಕಮ್ಮ ಅಂತ ರಾಣಿ ಕೇಳ್ಕೊತಾಳೆ. ಹೌದು ಆಯಿತು ನಿನ್ನ ಜೊತೆನೇ ಇರ್ತೀನಿ ಅಂತೇಳಿ ಕಾವೇರಿ ಕೂಡ ಹೇಳ್ತಾಳೆ. ಸೊ ಸ್ವಲ್ಪ ದಿನ ಇದೆಲ್ಲ ಅಂತ ಅಷ್ಟರಲ್ಲೇ ಸತ್ಯಣ್ಣನ ಬಂದು ಸರಳ ಹಿಂದೆ ಕೈ ಹಾಕ್ತಾಳೆ ಭುಜದ ಮೇಲೆ. ನಿಟ್ಟು ಬಿದ್ದುಬಿಡ್ತಾನೆ ಸತ್ಯಣ್ಣ. ಅಯ್ಯೋ ಅಯ್ಯೋ ಅಂತ ಹೇಳ್ಬಿಟ್ಟು, ಅಯ್ಯೋ ಯಾಕ್ರಿ ಇಷ್ಟೊಂದು ನಿಟ್ಟು ಬೀಳ್ತಾ ಇದ್ದೀರಾ, ಏನಾಯಿತು ನಿಮಗೆ, ಎಲ್ಲ ಹೋಗಿದ್ರಿ, ಇಷ್ಟೊತ್ತಿನಾಗ ಬಂದಿದ್ದೀರಾ, ಅಂಗಡಿಯಿಂದ ಯಾಕೆ ಇಷ್ಟೊತ್ತಿನಾಗ ಬಂದ್ರಿ ಅಂತ ಅಂದಾಗ, ಏನಿಲ್ಲ ಸರಳ ನೀನು ಬಂದು ಸಡನ್ನಾಗಿ ಕೈ ಹಾಕ್ತಲ್ವಾ, ಅದಕ್ಕೆ ನನಗೊಂಥರ ಭಯ ಶುರುವಾಯಿತು, ಈ ಪೊಲೀಸ್ನವರಿರೆಲ್ಲ ಮನೆ ಮಂದಿ ಕೂತಿದ್ದಾರಲ್ಲ ಅದಕ್ಕೆ ಭಯ ಆಯಿತು ಅಂತ ಅಂದಾಗ, ರೀ ನೀವು ಯಾಕೋ ಒಂಥರ ಡಿಫ್ರೆಂಟಾಗಿ ಆಡ್ತಿದ್ದೀರಿ, ಏನಾಗಿದ್ದೀರಿ ನಿಮಗೆ ಅಂದಾಗ, ಆವಾಗ ಒಂದು ಎಮೋಷನಲ್ ಡ್ರಾಮಾ ಮಾಡಿಬಿಡ್ತಾನೆ ಸರಳ ಹತ್ರ. ಸರಳ ಹೋಗಿ ರೂಮ್ ಒಳಗಡೆ ಹೋಗಿ ಬರ್ತೀನಿ ಕಣೆ, ನಾನು ಚಿನ್ನ ಅಲ್ವಾ, ನಾನು ಮುದ್ದು ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಚಿನ್ನ ಮುದ್ದು ನಿಮ್ಮ ಬಾಯಲ್ಲಿ ಈ ಥರ ಮಾತಾ, ಏನ್ರಿ ಹೇಳ್ತಾ ಇದ್ದೀರಾ, ಅದೇನೋ ಬಾಯಲ್ಲಿ ಏನೋ ಬರುತ್ತಲ್ಲ ಮಾತು, ಆ ಥರ ಹೇಳ್ತಿದ್ದೀರಲ್ರಿ ಅಂದಾಗ, ಅಯ್ಯೋ ರೀ ಸರಳ ನೀನು ಇಷ್ಟಪಡೋದು ತಪ್ಪೇನೆ, ನಾನು ಹೋಗಿ ಒಳಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಕಳಿಸ್ತಾನೆ ಏನಾದರೂ ಮಾಡಿ ನಂಬಿಸ್ಬಿಟ್ಟು. ಅಷ್ಟರಲ್ಲೇ ಡೋರ್ ಕಳ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲೇ ಡೋರ್ ಹೊಡಿತಾರೆ.
ಡೋರ್ ಹೊಡೆದ ತಕ್ಷಣ ಯಾರಪ್ಪ ಡೋರ್ ಹೊಡಿತಿದ್ದಾರೆ ಇಷ್ಟೊತ್ತಲ್ಲಿ ಅಂತ ಹೇಳ್ಬಿಟ್ಟು ಬಂದು ಸರಳ ಬಾಗಿಲು ತೆಗಿಬೇಕು ಅಂತ ಬರ್ತಾಳೆ. ತಾಯಿ ಮಗಳಲ್ಲಿ ಹಗ್ಗು ಮಾಡಿಕೊಂಡು ಪ್ರೀತಿ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಸೊ ಅಷ್ಟರಲ್ಲೇ ಪೊಲೀಸ್ನವರು ಬಾಗಿಲಿಗೆ ಎಂಟ್ರಿ ಮಾಡ್ತಾರೆ. ಆವಾಗ ಸತ್ಯಣ್ಣಗೆ ತುಂಬಾ ಶಾಕ್ ಆಗಿಬಿಟ್ಟು ಬಾಯಿ ಮೇಲೆ ಬೆರಳಿಕ್ಕೊಂತಾನೆ. ಇನ್ನು ಸರಳ ಇಟ್ಕೊಂಡು ಏನು ರೀ ನಮ್ಮ ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ ಅಲ್ರಿ, ಏನಾಗಿದೆ ರೀ ನಿಮಗೆ, ಈ ಥರ ಡಿಸ್ಟರ್ಬ್ ಮಾಡ್ತೀರ ನಮ್ಮನ್ನು ಮನಿಕೊಂಡಿರೋಣ ಅಂತೇಳಿ ಸರಳ ಬೈತಾಳೆ. ಇಲ್ಲ ಕಣಮ್ಮ ಏನೋ ಹೆಂಗೆ ಸ್ಪೈಸ್ ಬಂತು ಅದಕ್ಕೆ ಅಂದಾಗ, ಈ ಮನೇಲಿರೋದು ನಾನು ತಾನೇ, ಹೆಂಗ್ಸೆ ತಾನೆ, ನಾನು ನನ್ನ ಗಂಡ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡ್ರಾ ನೀವು, ಹಾಗಾಗಿ ಬಂದ್ರ ಒಳಗಡೆ ಅಂದಾಗ, ಅಯ್ಯೋ ಹಾಗೇನಿಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಒಂದು ಸರಿ ಚೆಕ್ ಮಾಡ್ಕೊತೀವಿ ಡೌಟು ಅಂತ ಹೇಳ್ಬಿಟ್ಟು ಬಂದು ಚೆಕ್ ಮಾಡ್ಕೋಬೇಕು ಅಂತ ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಅಷ್ಟರಲ್ಲಿ ಮುದುಕಿ ಬರ್ತಾಳೆ. ಏನಪ್ಪ ಇದು ಗಲಾಟೆ, ಯಾರೇ ಬಂದರು ಸರಳ, ಏನೇ ಆಗಿದೆ ಅಂತ ಅಂದಾಗ, ಅಯ್ಯೋ ಅಮ್ಮ ಆ ಪೊಲೀಸ್ನವ್ರಿಗೆ ಏನೋ ಡೌಟ್ ಬಂದಿದೆಯಂತೆ, ಅದಕ್ಕೆ ಬಂದಿದ್ದಾರೆ, ಚೆಕ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನೇ ಹೇಳ್ತಿದ್ಯಾ, ನೋಟಿಸ್ ಇದೆಯಾ ಅಂತ ಅಂದಾಗ, ಅಯ್ಯೋ ಅಮ್ಮ ನೋಟಿಸ್ ಅಲ್ಲಮ್ಮ, ಮನೆ ಮುಂದೆ ಕೂತಿದ್ರಲ್ಲ ಕಾವಲು ಅವರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಿಡೆ ಚೆಕ್ ಮಾಡ್ಕೊಳ್ಳಿ ನಾವು ಹುಡ್ಕೋಣಪ್ಪ ಅಂತೇಳಿ ಇಬ್ಬರು ತಾಯಿ ಮಗಳು ಹೋಗ್ತಾರೆ. ಇವರು ಎಲ್ಲ ಕಡೆನೂ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರಲ್ಲಿ ಹೇಗಾದರೂ ಮಾಡಿ ಕಾವೇರಿನ ಬಚಾವ್ ಮಾಡ್ಬೇಕು ಈಗ ಸತ್ಯಣ್ಣ, ಇಲ್ಲಾಂದರೆ ಸಿಗಾಕ್ಕೊತಾರೆ. ಆಗ ಸತ್ಯಣ್ಣ ಏನು ಮಾಡ್ತಾರೆ, ಹಿಂದಿನಿಂದ ಆ ಕಡೆ ರೂಮ್ಗೆ ಹೊರಟೋಗ್ಬಿಡ್ತಾರೆ ತಪ್ಪಿಸ್ಕೊಂಡು ಬಂದುಬಿಟ್ಟು ಅಷ್ಟರಲ್ಲೇ ಅವಳ ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಅಂತ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಶಾಕ್ ಆಗುತ್ತೆ ಪೊಲೀಸ್ನವ್ರಿಗೆ. ಅಂದರೆ ಇಲ್ಲಿ ರಾಣಿ ಒಬ್ಬಳು ಮಾತ್ರ ಕೂತಿರ್ತಾಳೆ. ಆಗ ಸತ್ಯಣ್ಣ ಮನಸ್ಸಲ್ಲಿ ಅನ್ಕೊತಾನೆ, ಹೇಗೆ ಬಚಾವ್ ಮಾಡಿದೆ ಅಂತ ಹೇಳ್ಬಿಟ್ಟು ನಮಗೆ ತೋರ್ಸೋಕ್ಕೋಸ್ಕರ. ಸೊ ಬಂದುಬಿಟ್ಟು ನೀನು ಬೇಗ ತಪ್ಪಿಸ್ಕೋಬೇಕು, ಪೊಲೀಸ್ನವ್ರು ಬಂದಿದ್ದಾರೆ ಅಂಥೇಳಿ ರಾಣಿನ ಅಲ್ಲಿ ಕುಂಡ್ರಿಸ್ಬಿಟ್ಟು ಸತ್ಯಣ್ಣ ಕಾವೇರಿನ ಕರ್ಕೊಂಡು ಆ ಕಡೆ ಹೊರಟೋಗ್ಬಿಡ್ತಾನೆ ಹೇಳ್ಕೊಂಡು, ಬೇಶಿಟ್ ಹಾಕೋ ಬೇಗ ಆ ಕಡೆ ಬಾಗಿಲಿಂದ ನೀನು ಹೋಗು ಅಂತ ಹೇಳ್ಬಿಟ್ಟು. ಸೊ ಮುಂದಕ್ಕೆ ಬಂದು ಬಿಟ್ಬಿಟ್ಟು, ನೋಡು ಕಾವೇರಿ ಒಂಚೂರು ಆಚೆ ಹೋದರೆ ಅಲ್ಲೆಲ್ಲ ಅಂಗಡಿಗಳು ಸಿಗ್ತವೆ, ಅಂಗಡಿಗಳ ಸಂದಲ್ಲಿ ಅಲ್ಲಿ ಕೂತ್ಕೊಂಡಿರಬೇಕು, ನಾನು ಬಂದುಬಿಟ್ಟು ನಿನ್ನ ಕರ್ಕೊಂಡೋಗಿ ಬಿಡ್ತೀನಿ ಇರೋ ಹತ್ರ ಅಂತ ಹೇಳ್ಬಿಟ್ಟು ನೀನು ಹುಷಾರು, ಅಲ್ಲೇ ಇರಬೇಕು, ನಾನು ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಸರಿ ಅಣ್ಣ ಅಂತೇಳಿ ಪಾಪ ಅವಳು ಕೂಡ ಮುಸ್ಕಾಕೊಂಡು ಹೋಗ್ತಾಳೆ. ಅದನ್ನು ಸತ್ಯಣ್ಣ ನಗಾಡ್ಕೊಂಡು ನೆನ್ಪು ಮಾಡ್ಕೊತಾನೆ ಯಾವ ರೀತಿ ಬಚಾವ್ ಮಾಡಿದೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲೇ ಇಲ್ಲಿ ಗೂಗ್ಲಿನೂ ಒಂದು ಕಡೆ ಸತ್ಯ ಕೂತಿರ್ತಾರೆ. ಇಲ್ಲೇನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಕೂತಿರ್ಬೇಕಾದಾಗ ಹಿಂದ್ಲಾಸಿ ಹೋಗ್ತಾರೆ. ಯಾರೋ ಓದಂಗೆ ಆಗ್ಬಿಡುತ್ತೆ. ಅಂದರೆ ಇಲ್ಲಿ ಕಾವೇರಿ ಈಚೆ ಬಂದು ಕೂತ್ಕೊಬಿಡ್ತಾಳೆ. ಅದನ್ನು ಬಾಲ ಫಾಲೋ ಮಾಡ್ಬೇಕು ಇವಾಗ. ಸೊ ಅಷ್ಟರಲ್ಲೇ ಇಲ್ಲಿ ರಾಣಿ ಕೂತಿರ್ತಾಳೆ. ಪೊಲೀಸ್ನವ್ರು ಬಂದುಬಿಟ್ಟು ಮಗುನ, ಯಾಕಮ್ಮ ಮಗು ಏನಾಯಿತು ಅಂದರೆ ಕೆಟ್ಟ ಕನ್ಸು ಬಿತ್ತು ಅಕಲ್, ಅದಕ್ಕೆ ಒಳಗಡೆ ಬಂದು ಅಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಅಮ್ಮ ಅಂತೇಳಿ ಹೇಳೋಕ್ಕೆ ಬರ್ತಾಳೆ. ಅಷ್ಟರಲ್ಲೇ ಸತ್ಯಣ್ಣ ಬಂದು ಅದನ್ನು ಬಾಯಿ ಮುಚ್ಚಿಸ್ಬಿಡ್ತಾರೆ. ಸರಳ ಮಗುಗೆ ಯಾಕೆ ಬೈತಾ ಇದೆಯಾ ಅಂದಾಗ, ಅಯ್ಯೋ ಈ ತಾಯಿಗೆ ಕೆಟ್ಟ ಕನ್ಸು ಬೇರೆ ಬಿತ್ತಾ, ಅದಕ್ಕೆ ನಮ್ಮೆಲ್ಲರದು ನಿದ್ದೆ ಡಿಸ್ಟರ್ಬ್ ಆಯಿತಾ ಅಂತೇಳಿ ಅವ್ರು ಅದೇ ಹೊರಟೋಗ್ತಾರೆ. ಮಮ್ಮ ಒಂದು ವಿಷಯ ಗೊತ್ತಾ, ಅಮ್ಮ ಬಂದಿದ್ರು ಮಮ್ಮ, ಯಾಕೆ ಅಮ್ಮನ ಅಷ್ಟು ಬೇಗ ಕಳಿಸ್ಬಿಟ್ರಿ ಅಂದಾಗ, ಅವಾಗ ಹೇಗಾದರೂ ಮಾಡಿ ಮಗುಗೆ ನಿಜ ಹೇಳಬಾರ್ದು ಅಂತ ಸುಳ್ಳು ಹೇಳಬೇಕು ಅಂತ ಪ್ರಯತ್ನ ಪಡ್ತಾನೆ, ಕನಸು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಡೆ ಕಾವೇರಿ ಕೂತಿರ್ತಾಳೆ ಒಂದು ಗ್ಯಾಪಲ್ಲಿ. ಈ ಕಡೆ ಅಲ್ಲಿ ಬಾಲ ಬಂದ್ಬಿಟ್ಟು ಇಲ್ಲಿ ಯಾರೋ ಹೋದ್ರಲ್ಲ ಅಂಥೇಳಿ ಅಬ್ಸರ್ವ್ ಮಾಡೋಕ್ಕೆ ಅಂತ ಮುಂದಕ್ಕೆ ಬರ್ತಾ ಇರ್ತಾನೆ. ಸೊ ಯಾರು ಹೋದ್ರು ಗೂಗ್ಲಿ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲೇ ಇನ್ನು ರಾಣಿಗೆ ಸುಳ್ಳು ಹೇಳ್ತಿದ್ದಾನೆ ಸತ್ಯಣ್ಣ, ಈ ಮಗುಗೆ ಸುಳ್ಳು ಹೇಳಲೇಬೇಕು, ನಾನು ಬೇಜಾರು ಮಾಡ್ಕೊಬೇಡ ರಾಣಿ ಅಂತ. ಇಲ್ಲಮ್ಮ ಯಾರೂ ಬಂದಿಲ್ಲ, ಯಾರು ಬಂದರು, ನಿನಗೇನೋ ಕೆಟ್ಟ ಕನಸಾಗಿರ್ಬೋದು, ಅದನ್ನೆಲ್ಲ ನೆನ್ಪಿಟ್ಕೋಬೇಡ ಅಂದರೆ, ಇಲ್ಲಮ್ಮಮ್ಮ ಬಂದಿದ್ಲು ಅಮ್ಮ, ನಾನು ಅಮ್ಮ ಇಬ್ಬರು ಹಗ್ ಮಾಡ್ಕೊಂಡಿದ್ವಿ, ಮಾತಾಡ್ಕೊಂಡಿದ್ವಿ, ನನಗೆ ಮುತ್ತು ಕೊಟ್ಟಿದ್ದಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ. ಆದರೂ ಕೂಡ ಇಲ್ಲ ಕನಸು ಅಂತ ಯಾಮಾರಿಸ್ಬಿಡ್ತಾನೆ ಸತ್ಯಣ್ಣ ಕಾವೇರಿಗೆ, ರಾಣಿಗೆ. ಇನ್ನು ಒಂದು ಕಡೆ ಇಲ್ಲಿ ಮುಂದಕ್ಕೆ ಬರ್ತಾ ಇರ್ತಾನೆ ಬಾಲ, ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಪೊಲೀಸ್ನನ್ನು ಕರ್ಕೊಂಡು ಸತ್ಯಣ್ಣ ಬಂದ್ಬಿಟ್ಟು, ಏನು ಹುಡುಕ್ತಾ ಇದ್ದೀರಾ ನೀವು ಅಂತ ಪೊಲೀಸ್ನವರು ಕೇಳ್ತಾರೆ. ಸರ್ ಇಲ್ಲಿ ಯಾರೋ ಓದಂಗಾಯ್ತು ಸರ್, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನೋಡಿ ನೀವು ಇಲ್ಲಿ ಎಲ್ಲ ಇರಬಾರ್ದು, ನೀವು ಫಸ್ಟ್ ಮನೆ ಕಡೆ ನಡೀರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಾಲ ನೀನು ಯಾಕೋ ಇಲ್ಲಿದೆಯಾ ನಡಿಯೋ ಅಂತ ಹೇಳ್ಬಿಟ್ಟು ಪೊಲೀಸ್ನನ್ನು ಕರ್ಕೊಂಡು ಈಚೆ ಬರ್ತಾನೆ. ಅಷ್ಟರಲ್ಲೇ ಬಾಲನಿಗೆ ಇನ್ನೂ ಡೌಟ್ ಶುರುವಾಗುತ್ತೆ. ನನಗೆ ಯಾಕೋ ಈ ಸತ್ತಿನ ಮೇಲೆ ಏನೋ ಡೌಟ್ ಹೊಡಿತಿದೆ ಗೂಗ್ಲಿ, ಏನೋ ನಮಗೆ ಗೊತ್ತಿಲ್ಲದಲೇ ಹಿಂದೆ ಹಿಂದೆ ಏನೋ ನಡೆಸ್ತಿದ್ದಾನೆ, ಗೂಗ್ಲಿ ಹೋಗೋಣ ಅಂತೇಳಿ ಹೊರಟೋಗ್ತಾರೆ ಅವ್ರು ಈ ಕಡೆನೇ ನೋಡಿಕೊಂಡು. ಸೊ ಒಂದು ಕಡೆ ಇಲ್ಲಿ ಕಾವೇರಿ ಕೂತಿರ್ತಾಳೆ. ಅವರು ಬೈಕಲ್ಲಿ ಹೊರಟೋದ ತಕ್ಷಣವೇ ಸತ್ಯಣ್ಣ ಬಂದುಬಿಡ್ತಾರೆ ಅವಳ ಬಚಾವ್ ಮಾಡೋಕ್ಕೋಸ್ಕರ. ಸೊ ಬಂದುಬಿಟ್ಟು ಇನ್ನು ಅವಳ ಬಚಾವ್ ಮಾಡಿಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಒಂದು ಬುಕ್ಸ್ನ ತೊಗೊಂಡು ಪೆನ್ನ ತೊಗೊಂಡು ಏನೋ ಬರಿತಾ ಇರ್ತಾನೆ ಸತ್ಯ, ಪ್ಲಾನಿಂಗು ಅವಳ ಹೊರದೇಶಕ್ಕೆ ಕಳಿಸ್ಬೇಕಂತ ಇರ್ತಾನಲ್ಲ ಅದಕ್ಕೋಸ್ಕರ. ಅಷ್ಟರಲ್ಲೇ ರಾಣಿ ಬರ್ತಾಳೆ. ರಾಣಿ ಬಂದುಬಿಟ್ಟು, ಮಮ್ಮ ನನಗೆ ರಾತ್ರಿ ಒಂದು ಕೆಟ್ಟ ಕನಸಾಯಿತು ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನಾಯಿತು ಕಾವೇರಿ, ಏನಾಯ್ತಮ್ಮ ಅಂದಾಗ, ಅಮ್ಮನ್ನ ಯಾರೋ ಒಂದು ರೂಮಲ್ಲಿ, ಗೊತ್ತಿಲ್ಲದ ರೂಮಲ್ಲಿ, ಕತ್ಲು ರೂಮಲ್ಲಿ ಕೂಡಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನಷ್ಟರಲ್ಲಿ ಈ ಪಿಟ್ಟಿಂಗ್ ಹೆಂಗೆ ಇರ್ತಾಳಲ್ವ ಪುಟ್ಟಕ್ಕ, ಮಗಳಿಗೆ ಬಂದ್ಬಿಟ್ಟು ಏನೇ ಮಾಡ್ತಿದ್ದೀಯ ಅಂದರೆ ತಿಂಡಿ ಅಂತೇಳಿ ಕಾವೇರಿ ಸರಳ ಹೇಳ್ತಾಳೆ. ಆಗ ಹೇಳಿದ ತಕ್ಷಣವೇ ನಿನ್ನ ಗಂಡ ರಾತ್ರಿಯಲ್ಲಿ ಎಲ್ಲೋಗಿದ್ದಂತ ವಿಚಾರಿಸಲ್ವಾ ನೀನು ಅಂದರೆ, ಅಯ್ಯೋ ಬಿಡಮ್ಮ ಆಮೇಲೆ ತಿಂಡಿ ಮಾಡಿ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮೊದಲೋಗೆ ವಿಚಾರಿಸು ಅಂತ ಹೇಳ್ಬಿಟ್ಟು ಬೈತಾಳೆ. ಅಷ್ಟರಲ್ಲೇ ಇಲ್ಲಿ ಸೀನಾ ಬರ್ತಾನೆ. ಎಲ್ಲ ಸರಿ ಆಯಿತು ಕಣೋ, ಅಲ್ಲಿಂದ ಅಲ್ಲಿಗೆ ಸಾಗಾಕಬೇಕು ಅಂತ ಹೇಳ್ಬಿಡ್ತಾನೆ. ಅದನ್ನ ಸರಳ ಕೇಳಿಸ್ಕೊತಾಳೆ. ಅಯ್ಯೋ ಏನಪ್ಪ ಇದು, ನನ್ನ ಗಂಡನ ಈ ಥರ ತಲೆ ಕೆಡಿಸಿದ ನಿನ್ನ ಸೀನಾ ಅಂತ ಬರ್ತಾಳೆ. ಇಲ್ಲಿ ಒಂದು ಕಡೆ ಸಾರಿಕಾ ಸೋಫಾ ಸೆಟ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ.
ಇಲ್ಲಿ ಸ್ನಾನ ಮಾಡಿಕೊಂಡು ಬರ್ತಾನೆ. ಅಂದರೆ ಇದು ಬಾಲನ ಮನೆ ಆಗಿರುತ್ತೆ. ಮೊದಲಿರ್ತಾನಲ್ವ ವಾಸ, ಕಾವೇರಿ ಇವನು ಜೀವನ ಮಾಡಿರೋ ಮನೆ ಕೂಡ ಆಗಿರುತ್ತೆ. ಇದು ವರ್ಧನ್ ಮನೇಲಿ ಕೆಲಸ ಮಾಡ್ಕೊಂಡು ಇಲ್ಲಿರ್ತಿದ್ದ. ಈ ಮನೆಯೆಲ್ಲ ಕ್ಲೀನ್ ಮಾಡಿರ್ಬೇಕಾದಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಸಾರಿಕಾ, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಮ್ಮ ಕಾವೇರಿ ಕೂಡ ಇದೇ ರೀತಿ ಎಲ್ಲ ಕ್ಲೀನ್ ಮಾಡ್ತಿದ್ಲು, ಅವಳಿಗೊಂದು ಚೂರು ಧೂಳಿರಬಾರ್ದಿತ್ತು. ಈ ಟವಲ್ ಇದೆಯಲ್ಲ, ಈ ಟವಲ್ ಹಾಸಿಗೆ ಮೇಲೆ ನಾನು ಹಾಕಿದರೆ ಬೈದು ಬಿಡೋಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಬಿಡು, ನಾನು ಕೂಡ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಸಾರಿಕಾ ಹೇಳ್ತಾಳೆ. ಏಕೆಂದರೆ ಸಾರಿಕಾ ಬಾಲನ ಹಿಂದೆ ಬಿದ್ದಿದ್ದಾಳೆ, ಅವಳಿಗೆ ಲವ್ ಶುರುವಾಗಿದೆ. ಸೊ ಹಾಗಾಗಿ ಇನ್ನು ಒಂದು ಕಡೆ ನಿನಗೆ ತಿಂಡಿ ರೆಡಿ ಮಾಡಿದ್ದೀನಿ ಇರು ಅಂತೇಳಿ, ನಾವು ಫೇವ್ರೇಟ್ ಹೋಟ್ಲಿಗೆ ಹೋಗ್ತಿದ್ವಲ್ಲ ಮಸಾಲೆ ದೋಸೆ ತಿನ್ನೋಕ್ಕೆ, ಆ ಮಸಾಲೆ ದೋಸೆ ತಂದಿದ್ದೀನಿ ತಗೋ ಅಂತ ಅಂದಾಗ, ನೆನಪಿದೆಯಾ ನಿನ್ಗೆ ಅಂದಾಗ ಹೌದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬರ್ತೀನಿ ಇರು ಅಂತೇಳಿ ಬರ್ತಾನೆ. ಇಲ್ಲಿ ಒಂದು ಡಸ್ಟ್ಬಿನ್ನಲ್ಲಿ ಫೋಟೋನ ಸುಟ್ಟಾಕಿರ್ತದನ್ನ ನೋಡ್ತಾಳೆ ಸಾರಿಕಾ. ಅಂದರೆ ಫೋಟೋ ಸುಟ್ಟಾಕಿರ್ತಾಳೆ, ಅದನ್ನ ನೋಡಿಬಿಡ್ತಾನೆ ಬಾಲ. ಅದನ್ನು ನೋಡಿ ಅವ್ನಿಗಿನ್ನೂ ಇವಳಿಗೆ ನನ್ನ ಮೇಲೆ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅವ್ನಿಗೆ ಡೌಟ್ ಬರುತ್ತೆ. ಅಷ್ಟರಲ್ಲೇ ಶರ್ಟ್ನ ಹಾಕ್ಕೊಂಡು ಬರ್ತಾನೆ. ತಗೋಬಲ್ಲ, ಯಾಕೆ ತಿಂಡಿ ತಿನ್ನಲ್ಲ, ದೋಸೆ ನನಗೆ ಇಷ್ಟ ಅಂತ ಮಸಾಲೆ ದೋಸೆ ತರಿಸಿದ್ದೀನಿ ಅಂತ ಸಾರಿಕಾ ಹೇಳ್ತಾಳೆ. ಇಲ್ಲ, ನನಗೆ ದೋಸೆ ಬೇಡ ಇವಾಗ, ನನಗೆ ಮೊದಲಿಂದೆಲ್ಲ ಯಾವುದೂ ಇಷ್ಟ ಇಲ್ಲ, ನಾನು ಮೊದಲು ಕಾವೇರಿನ ಹುಡುಕಬೇಕು ಅಂತೇಳಿ ಆ ಫೋಟೋ ಸುಟ್ಟಾಕಿರೋದನ್ನ ನೋಡಿ ತುಂಬ ಬೇಜಾರಾಗಿ ತಿಂಡಿ ತಿನ್ನೋದಿಲ್ಲ. ಅವನು ಹೊರಟ್ಬಿಟ್ಟು ಬಂದುಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆ ತಟ್ಟೆನ ಇಟ್ಕೊಂಡು, ನಾನು ಇಷ್ಟಪಡಲ್ವ ನೀನು, ನನ್ನ ಜೊತೆ ಇರಲ್ವಾ, ಅದೇಗೆ ಇಷ್ಟಪಡಲ್ವ ನೋಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ರಿಗೆ ಯಾರಿಗೋ ಕಾಲ್ ಮಾಡಿಬಿಟ್ಟು, ಬಾಲ ಎಲ್ಲೆಲ್ಲಿ ಹೋಗ್ತಾನೋ ನನಗೆ ಅಪ್ಡೇಟ್ ಕೊಡಬೇಕು ನೀನು, ಅವನು ಏನು ಮಾಡ್ತಿದ್ದಾನೆ ಅಂತ ನನಗೆಲ್ಲ ಗೊತ್ತಾಗಬೇಕು ಅಂತ ಹೇಳ್ತಾಳೆ. ಸೊ ಅವನಿಂದ ಚೂರು ಬಿಟ್ಟಿದ್ದಾಳೆ ಈಗ ರೌಡಿಗಳ, ಇಲ್ಲಾಂದರೆ ಇನ್ನೊಬ್ರನ್ನ ಯಾರನ್ನೋ. ಸೊ ಇಲ್ಲಿ ಒಂದು ಕಡೆ ಸರಳ ಕೇಳೋ ಪ್ರಶ್ನೆಗೆ ಸತ್ಯಣ್ಣ ಉತ್ತರ ಕೊಡೋಕ್ಕೆ ತಂದಾಳಿಸ್ತಾ ಇದ್ದಾನೆ. ಏನು ರೀ ಹೇಳ್ತಿದ್ದಾನೆ ಈ ಸೀನ, ಹಾಗಾದರೆ ನನಗೆ ಗೊತ್ತಿಲ್ದಂಗೆ ಏನೋ ನಡೆಸ್ತಿದ್ದೀರ ನೀವು, ಏನಂತ ನನಗೆ ಗೊತ್ತಾಗಬೇಕು ಇವಾಗ, ನನ್ನಿಂದ ಏನಾದರೂ ಮಾಡ್ತಿಲ್ಲ ತಾನೇ ಕೆಟ್ಟ ಕೆಲಸ ಅಂತ ಹೇಳ್ಬಿಟ್ಟು ಸರಳ ಕೇಳ್ತಾಳೆ. ಅಯ್ಯೋ ಸರಳ, ನಿನ್ಗೆ ಯಾಕೆ ಈ ಥರ ಕೆಟ್ಟ ಯೋಚನೆಗಳೆಲ್ಲ ಬರ್ತಿದ್ದಾವೆ, ನಾನು ಏನು ಕೆಟ್ಟ ಕೆಲಸ ಮಾಡ್ತಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಅಲ್ಲ ರೀ, ಏನಾದರೂ ನಾನು ಬಿಟ್ಬಿಟ್ಟು ಬೇರೆ ಹುಡುಗಿನೇನಾದರೂ ಯಾರನ್ನಾದರೂ ಏನಾದರೂ ಹೋಗ್ತಾ ಇದ್ದೀರಾ, ಇಲ್ಲಾಂದ್ರೆ ಏನಾದ್ರು ಅವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಪ್ಪ ಅಚ್ಚಿ ಬಿಡ್ತು ಅನ್ನೆ, ಏನೇ ಮಾತಾಡ್ತಿದ್ಯಾ ನೀನು, ನಾನೇಕೆ ಆ ಥರ ಕೆಲಸ ಮಾಡಲಿ, ನಿನ್ನ ಕಟ್ಕೊಂಡು ಅನುಭವಿಸೋಕ್ಕೆ ಆಗಲ್ಲೇನೋ, ಬೇರೆ ಬೇರೆ ಬೇಕಾ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸತ್ಯಣ್ಣ. ಹಾಗಂದ ತಕ್ಷಣ, ಹಾಗಾದರೆ ನೀವು ಬೇರೆ ತಪ್ಪು ಮಾಡಿಲ್ಲ ತಾನೇ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅಷ್ಟರಲ್ಲೇ ಅದೆಲ್ಲ ಮಾತುಕತೆ ಮಾತಾಡಬೇಕಾದಾಗ ಪೊಲೀಸ್ನವರು ಬರ್ತಾರೆ. ಸೊ ಪೊಲೀಸ್ನವ್ರು ಬಂದ ತಕ್ಷಣವೇ ಸತ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಇಲ್ಲಿ ಪೊಲೀಸ್ನವ್ರಿಗೆ ಸತ್ಯಣ್ಣನ ಮೇಲೆ ಅನುಮಾನ ಬಂದಿದೆ, ಹಾಗಾಗಿ ಅವರು ಮನೆಗೆ ಬಂದಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆವರೆಗೂ ವೆಯ್ಟ್ ಮಾಡಬೇಕು ಇದನ್ನೆಲ್ಲ ನೋಡಬೇಕು ಅಂದರೆ, ಯಾಕೆಂದರೆ ಪೊಲೀಸು ಅಂತಂದರೆ ಹಾಗೇನೆ ಅಲ್ವಾ, ಡೌಟು ಬಂತು ಅಂದರೆ ಒಂದು ಸರಿ ಮುಗೀತು. ಸೊ ಅವ್ನು ಬೇರೆ ದೇಶಕ್ಕೆ ಕಳಿಸ್ಬೇಕಂತ ಇದ್ದಾನೆ. ಒಂದು ಕಡೆ ಬಾಲ ಕೂಡ ಸತ್ತಿನ ಮೇಲೆ ಡೌಟ್ ಬಂದಿದೆ, ಸತ್ತಿ ಏನಾದ್ರು ಸಿಗಾಕೊಳ್ತಾನ. ಸೊ ಏನಂತ ನಾಳೆ ನೋಡಬೇಕು. ಅಲ್ಲೇವರೆಗೂ ಎಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡ್ರಿಗೆಲ್ಲ ಥ್ಯಾಂಕ್ ಯು.